ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ತಲೆದೋರಿದೆ. ರಾತ್ರಿ ಇಡೀ ಕಾದು ಕುಳಿತರೂ ಕೂಡ ರೈತರಿಗೆ ಸಿಗ್ತಾ ಇಲ್ಲ ಗೊಬ್ಬರ. ಗದಗದಲ್ಲಿ ಕಾದು ಕಾದು ಹೈರಾಣಾಗಿದ್ದಾರೆ ಅನ್ನದಾತರು. ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರದ ಮುಂದೆ ಜಮಾಗೊಂಡಿದ್ರು. ಇನ್ನು ಪೊಲೀಸರ ನಿಯಂತ್ರಣದಲ್ಲೇ ರಸಗೊಬ್ಬರದ ವಿತರಣೆ ಮಾಡಲಾಯಿತು. ಇನ್ನು ಗೊಬ್ಬರ ಸಿಗದಿದ್ದಾಗ ರಸಗೊಬ್ಬರ ಕೇಂದ್ರದಲ್ಲಿ ಗಲಾಟೆಯನ್ನ ಕೂಡ ಮಾಡಿದ್ದಾರೆ ಅನ್ನದಾತರು. ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಬೆಳಗಿನ ಜಾವ 3 ಗಂಟೆಯಿಂದ ಕಾದು ಕುಳಿತರೂ ಕೂಡ ಸಮರ್ಪಕವಾಗಿ ಯೂರಿಯಾ ಸಿಗದೆ ರೈತರು ಹೈರಾಣಾದ ಘಟನೆ ಗದಗದಲ್ಲಿ ನಡೆದಿದೆ. ಜಿಲ್ಲೆಯಲ್ಲಿ ಯೂರಿಯಾ ರಸಗೊಬ್ಬರ ಸಮಸ್ಯೆ ಸದ್ಯಕ್ಕೆ ಮುಗಿಯುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ನು ನಿನ್ನೆ ಯೂರಿಯಾಗಾಗಿ ಗದಗ ನಗರದ ಡಂಬಳನಾಕಾದಲ್ಲಿರುವ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರದ ಮುಂದೆ ಸಾವಿರಾರು ಅನ್ನದಾತರು ಜಮಾವಣೆಗೊಂಡಿದ್ರು. ತಾಲೂಕಿನ ಬಹುತೇಕ ಗ್ರಾಮಗಳಿಂದ ಆಗಮಿಸಿದ ರೈತರು ಕೇಂದ್ರದ ಮುಂದೆ ಸರತಿ ಸಾಲಿನಲ್ಲಿ ನಿಂತಿದ್ರು. ಇನ್ನು ಸಮರ್ಪಕವಾಗಿ ರಸಗೊಬ್ಬರ ಸಿಗದಿದ್ದಾಗ ರಸಗೊಬ್ಬರ ಕೇಂದ್ರದಲ್ಲಿ ರೈತರು ಗಲಾಟೆಯನ್ನ ಮಾಡಿದ್ರು. ಆಗಿದೆ ಸರ್, ಹಾಕೋದಕ್ಕೆ ಗೊಬ್ಬರ ಇಲ್ಲ ಸರ್. ಅದರ ಕಾರಣ ರೈತರೆಲ್ಲರೂ ರಾತ್ರಿ 3 ಗಂಟೆಗೆ ಬಂದು ಕ್ಯೂ ನಿಂತಿದ್ದಾರೆ ಸರ್. ಆದರೆ ಗೊಬ್ಬರ ಕೊಡ್ತಾ ಇಲ್ಲ ಯಾರು. ಗೊಬ್ಬರ ಇದೆ ಸರ್, ಆದರೆ ಸ್ಟಾಕ್ ಇದೆ. ಒಬ್ಬರಿಗೆ 400 ಚೀಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 400 ಚೀಟಿ ಮಾಡಿದ್ರೆ 400 ಜನಕ್ಕೆ ಒಂದೊಂದು ಚೀಲ ಸಿಗುತ್ತೆ ಸರ್. ರೈತರೆಲ್ಲ ಸೇರಿ ಸರ್ 200 ಚೀಟಿ ಮಾರಿ ಒಬ್ಬೊಬ್ಬರಿಗೆ 2 ಚೀಲ ಕೊಡಿ ಅಂತ ಹೇಳಿದ್ದಾರೆ. ಅದೇ 4ವರೆಗೆ ಎದ್ದು ಬಂದು ಕ್ಯೂ ಹಚ್ಚಿವ್ರಿ. ಸರಿಯಾಗಿ ಗೊಬ್ಬರ ಸ್ಪಂದಿಸಾಗಿಲ್ಲ ಅವರು. ಕೇಳಿದ್ರಂದ್ರೆ ಇಷ್ಟೊತ್ತನ ದೊಡ್ಡ ಗಲಾಟೆ ಇಲ್ಲೇ ನೀವು ಇನ್ನೂ ಬಂದಿದ್ದಿಲ್ಲ ಸರ. ದೊಡ್ಡ ಗಲಾಟೆಯಿಂದ ಅದು ಎಲ್ಲಿಂದ ಅಂದ್ರೆ ಸರಿ ಸಾಧಾರಣ 400-500 ಮಂದಿ ಆ ಕಡೆ ನಿಂತ್ರಂದ್ರೆ ಭಾಳ ಆದ್ರೆ 200 ಮಂದಿ ಅಷ್ಟೇ ಒಳಬಿಟ್ರ. ಅದು ಅಷ್ಟು ಸಣ್ಣ ಹುಡುಗ ಇಟ್ಟಿಟ ಕಟ್ಕೊಂಬಂದರು. ಅವ್ರನ್ನ ಚೀಟಿ ಕೊಡ್ಲಿಲ್ಲ ರೀ. ಅವ್ರನ್ನ ಬೇರೆ ಕಡೆ ಸರಿಸಿ ದೊಡ್ಡರಿಗೆ ಅಷ್ಟೇ ಕೊಟ್ಟಾರೆ. ಏನು ಮಾಡ್ತಾರೆ ಹೇಳ್ರಿ ಪರಿಸ್ಥಿತಿಗೆ.